ಶುಕ್ರವಾರ ನೋಡ್ರಿ, ಇಲ್ಲಿ ಭಾಷಾಭಿಮಾನ ಅಂತಕ್ಕಂಥದ್ದನ್ನು ನಾವು ಯಾವಾಗಲೂ ಬೆಳೆಸ್ಕೋಬೇಕು. ನಮ್ಮ ಭಾಷೆಯ ಬಗ್ಗೆ ಅಭಿಮಾನ ಇರಬೇಕು. ಇವತ್ತು ನಾವು ಭಾಷಾಭಿಮಾನ ಅಂತೀವಿ, ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಇಂಗ್ಲೀಷ್ ಮಾಧ್ಯಮ ಶಾಲೆಗೆ ಹಚ್ತೀವಿ. ಮೊದಲು ಭಾಷಾಭಿಮಾನ ನಮ್ಮಲ್ಲಿ ಬೆಳಿಬೇಕು. ಕನ್ನಡವನ್ನು ಹೆಚ್ಚು ಮಾತಾಡಬೇಕು. ನಿಮ್ಮ ಒಂದು ಅಂಗಡಿ ಹೆಸರನ್ನ ಎಷ್ಟು ನೀವು ಕನ್ನಡದಲ್ಲಿ ಹಾಕಿದ್ದೀರಿ ಹೇಳ್ರಿ? ಎಷ್ಟು ಮಂದಿ ಹಾಕಿದ್ದೀರಿ? ಒಬ್ಬರ ಎಲ್ಲ ಇಂಗ್ಲೀಷ್ನಲ್ಲಿ ಬರೀತೀರಿ. ಹೌದು, ನಿಮ್ಗೆ ಅಷ್ಟು ಅಭಿಮಾನ ಇದ್ದರೆ ಬರ್ತಕ್ಕಂಥ ಎಲ್ಲ ಗಿರಾಕಿಗಳ ಜೊತೆ, ಗ್ರಾಹಕರ ಜೊತೆ ಕನ್ನಡದಲ್ಲಿ ಮಾತಾಡ್ರಿ. ಅದಕ್ಕೊಂದು ಅರ್ಥ ಇರ್ತದೆ. ಕನ್ನಡ ಮಾತಾಡ್ರಿ, ಅವ್ರಿಗೂ ಕನ್ನಡ ಕಲಿಸ್ರಿ. ಯಾರೋ ಹೊರ ರಾಜ್ಯದಿಂದ ಬರ್ತಾರೆ, ವ್ಯಾಪಾರಕ್ಕಾಗಿ ನಿಮ್ಮಲ್ಲಿ ಬರ್ತಾರೆ, ತೊಗೊಳ್ಳಿಕ್ಕೆ ಅಂತ ಬರ್ತಾರೆ. ಆ ಸಂದರ್ಭದಲ್ಲಿ ನೀವು ಅವ್ರ ಭಾಷೆ ಒಳಗೆ ಮಾತಾಡ್ತೀರಿ ಹೊರತು ಕನ್ನಡದ ಬಗ್ಗೆ ಮಾತಾಡೋಂಗ. ಹೆಸರು ಕೇಳಿರಿ ಮತ್ತು ಕನ್ನಡಾಭಿಮಾನ, ಕನ್ನಡದ ಬಗ್ಗೆ ಮಾತಾಡ್ತೀರಿ. ನಮ್ಮ ಭಾಷೆಯ ಬಗ್ಗೆ ಬೇರೆ ಬಾಯಲ್ಲಿ ಹೇಳಿದರೆ ಸಾಲದು, ಅದು ಕಾರ್ಯಗತವಾಗಬೇಕು. ಮತ್ತು ನಾವು ಎಷ್ಟೋ ಸಾಹಿತ್ಯ ಸಮ್ಮೇಳನ ಮಾಡ್ತೀವಿ, 2 ದಿವಸ ಊಟ ಮಾಡಿ ಇದನ್ನು ಮಾಡಿ ಹೋಗ್ಬಿಡ್ತಾರೆ. ಅದು ಉಪಯೋಗ ಆಗೋದಿಲ್ಲ. ಇವತ್ತು ನಮ್ಮ ಚಾನಲ್ಗಳ ಮೇಲೆ ಇವತ್ತೇನು ದೂರದರ್ಶನದಲ್ಲಿ ಪ್ರಸಾರವಾಗ್ತವೆ ಎಲ್ಲ ಕಾರ್ಯಕ್ರಮಗಳು, ಅವುಗಳು ಒಂದು ಸ್ವಲ್ಪ ಕನ್ನಡ ಗಂಧ ಇರುವುದಿಲ್ಲ. ಎಲ್ಲ ಇಂಗ್ಲೀಷ್ ಹೆಸರು, ಎಲ್ಲ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಬಿಂಬಿಸಿ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡ್ತಕ್ಕಂಥ ಒಂದು ಕಾರ್ಯ ಇವತ್ತು ದೂರದರ್ಶನದಲ್ಲಿ ನಡೀತಾ ಇದೆ. ಹೇಳ್ರಿ, ಬ್ಯಾಚಲರ್ಸ್ ಅಂತ ಏನಂತ ಇಂಥ ಕಾರ್ಯಕ್ರಮ, ಬಿಗ್ ಬಾಸ್, ಇವೆಲ್ಲ ಉಪಯೋಗದ ಕಾರ್ಯಕ್ರಮ ಕೊಟ್ಟು ಜಗತ್ತನ್ನು ಇವತ್ತೇ ಹಾಳು ಮಾಡ್ತಾಯಿದ್ದೀರಿ. ದಯವಿಟ್ಟು ಅಂಥ ಕಾರ್ಯಕ್ರಮ ನಿಲ್ಲಿಸ್ರಿ. ಕನ್ನಡ ನಾಡಿನ ಬಗ್ಗೆ, ಕನ್ನಡ ಸಂಸ್ಕೃತಿ ಬಗ್ಗೆ ಕಾರ್ಯಕ್ರಮಗಳು ಬರಲಿ. ಕನ್ನಡದ ಬಗ್ಗೆ ಬರಬೇಕು. ನಮ್ಮ ಭಾಷೆಯ ಬಗ್ಗೆ ನಮಗೆ ಅಭಿಮಾನ ಇರಬೇಕು. ಬೇರೆ ಬಾಯಲ್ಲಿ ಹೇಳಿದ್ರಲ್ಲ, ನಾವು ಅದೇನೋ ಆಂಗ್ಲ ಭಾಷೆ ಮಾತಾಡ್ಬಿಟ್ರೆ ನಮ್ಮದು ಹಿರಿಮೆ ಆಗ್ತದೆ ಅಂತಲ್ಲ. ಇವತ್ತೊಂದು ಪುಟ್ಟ ರಾಷ್ಟ್ರ ತನ್ನ ಭಾಷೆಯನ್ನು ಇಡೀ ವಿಶ್ವದಾದ್ಯಂತ ಹರಡಿದೆ ಅಂದರೆ ಅವ್ರು ಹೆಂಗಿರಬೇಕು, ಅವರಷ್ಟು ಚಾಣಾಕ್ಷ ಇರಬೇಕು ಅಂತಕ್ಕಂಥದ್ದನ್ನು ತಿಳ್ಕೊಡ್ರಿ. ಭಾಷಾಭಿಮಾನ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಬರಬೇಕೆ ಹೊರತು ಬೇರೆ ಬಾಯಲ್ಲಿ ಹೇಳೋದಲ್ಲ. ದಯವಿಟ್ಟು ನಿಮ್ಮ ಮಕ್ಕಳು ಮೊದಲು ಕನ್ನಡ ಶಾಲೆಗೆ ಹಚ್ಚಿರಿ, ಆಮೇಲೆ ಮಾತಾಡ್ರಿ. ಇವತ್ತು ಸರ್ಕಾರ ಕೂಡ ಕನ್ನಡ ಶಾಲೆಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಹೌದು, ಇವತ್ತು ಎಲ್ಲ ಕಡೆ ಇಂಗ್ಲೀಷ್ ಇಲ್ಲ. ರಷ್ಯನ್ಸ್ಗೆ ಇಂಗ್ಲೀಷೇ ಬರುವುದಿಲ್ಲ. ಚೈನಾದವರಿಗೆ ಅವರು ತಮ್ಮ ಭಾಷೆ ಬಗ್ಗೆ ಅಭಿಮಾನ ಇಟ್ಕೊಂಡ್ರೆ, ನಾವು ನಮ್ಮ ಭಾಷೆ ಮಾರಿಬಿಟ್ಟು ಪರದೇಶದ ಸಂಸ್ಕೃತಿಯನ್ನು ಅವ್ರ ಮಾತ್ರ ನಾವು ಬರಮಾಡಿಕೊಳ್ಳಿಲ್ಲ. ಅವಾಗ ಅವ್ರು ಹೋದ್ರೆ ಅವ್ರ ಭಾಷೆ ಮಾತ್ರ ಬಿಟ್ಟು ಹೋಗಲಿಲ್ಲ. ಸ್ವಾತಂತ್ರ್ಯ ನಮಗೆ ಸಿಗ್ತೇ ಹೊರತು, ದೇಶಕ್ಕೆ ಸಿಗ್ತೇ ಹೊರತು ಅವ್ರ ಭಾಷೆಗೆ ಅದರಿಂದ ನಾವು ಸ್ವತಂತ್ರ ಆಗಲಿಲ್ಲ. ಅವ್ರ ಭಾಷೆ ಒಳಗೆ ಸಿಕ್ಕಿಬಿಟ್ವಿ. ಅದಕ್ಕೆ ದಯವಿಟ್ಟು ಹೇಳ್ತೇನೆ, ಭಾಷೆಯ ಬಗ್ಗೆ ಅಭಿಮಾನ ಬೆಳೆಸ್ಕೊಡ್ರಿ. ಮೊದಲು ಎಲ್ಲ ಹೆಸರುಗಳನ್ನು ಕನ್ನಡದಲ್ಲಿ ಹಾಕಿರಿ. ಇದು ಸರ್ಕಾರ ಮಾಡಬೇಕು. ಎಲ್ಲ ಒಂದು ಸರ್ಕಾರಿ ಕಾರ್ಯಾಲಯಗಳಲ್ಲಿ ಅವರ ಮುಂದೆ ಹೆಸರಿರಬೇಕು, ಕನ್ನಡದಲ್ಲಿರಬೇಕು. ಎಲ್ಲ ಸೂಚನೆಗಳು ಕನ್ನಡದಲ್ಲಿ ಯಾಕೆ ಹಾಕಬಾರ್ದು? ಇವತ್ತಿಗೂ ಕೂಡ ಇವತ್ತು ನೀವು ನೋಡ್ತಾ ಇದ್ದೀರಿ, ಉಗಿಬಂಡಿ ಅಂತ ಏನು ನಾವು ಕನ್ನಡದಲ್ಲಿ ಕಲಿತಾ ಇದ್ದೀವಿ. ಇಂಗ್ಲೀಷ್